ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದ್ಗಡೆ ಬೆಟ್ಟ ನೋಡ್ತಿದ್ದೀರಲ್ಲ, ಆ ಬೆಟ್ಟ ನೋಡಿದರೆ ಯಾರ್ಯಾರು ಈ ಪ್ಲೇಸ್ ವಿಸಿಟ್ ಮಾಡಿದಿರೋ ಅವ್ರಿಗೆ ಆರಾಮಾಗಿ ಗೆಸ್ ಮಾಡ್ತೀರಾ. ಇದು ಆನೆಮಲೈ ಬೆಟ್ಟ ಅಂತ. ದೂರದಿಂದ ಈ ಬೆಟ್ಟ ನೋಡಿದ್ರೆ ಆನೆ ಕೂತಿರೋ ಥರ ಕಾಣಿಸುತ್ತೆ. ಸೊ ವಿ ಆರ್ ಇನ್ ಮದುರೈ. ಈ ಪ್ಲೇಸ್ ನೋಡಿ, ಇಲ್ಲೊಂದು ತಮಿಳ್ ಮೂವಿ ಶೂಟ್ ಮಾಡಿದ್ದಾರೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. Hello guys, good morning. Back to Madurai. This is day 4 in Madurai of 6th ಆರುಪಡೆ ವೀಡು. ಸೊ ಇದೇ ಬಂದು ಲಾಸ್ಟ್ ಟೆಂಪಲ್. ನಮ್ಮ ಮದುರೈಯಲ್ಲೇ ಸ್ಟಾರ್ಟ್ ಮಾಡಿದ್ದು, ಇವಾಗ ಮದುರೈಯಲ್ಲೇ ಎಂಡ್ ಮಾಡಬೇಕು. ಸೊ ಫಸ್ಟ್ ಟೆಂಪಲ್ ಮದುರೈ ನಿಯರೆಸ್ಟ್ ಇದೆ, ಅರೌಂಡ್ 27 to 30 ಕಿಲೋಮೀಟರ್. ಅಗೇನ್ ಲಾಸ್ಟ್ ಟೆಂಪಲ್ 6th ಟೆಂಪಲ್ ಮದುರೈಯಿಂದ ಅರೌಂಡ್ 30 to 40 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಸ್ಟಾರ್ಟ್ ಇಲ್ಲೇ ಎಂಡು ಇಲ್ಲೇ. ಆ್ಯಂಡ್ ವಿತ್ ದಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಮೀನಾಕ್ಷಿ ಟೆಂಪಲ್ ಇನ್ ಮದುರೈ. ಸೊ ಮದುರೈ ಮೀನಾಕ್ಷಿ ಟೆಂಪಲ್ಗೂ ಅಫ್ಕೋರ್ಸ್ ಹೋಗಲೇಬೇಕು. ನಾವು ಮದುರೈಯಲ್ಲಿ ಇದ್ದೀವಿ ಅಂದರೆ ವಿ ಕೆನಾಟ್ ಮಿಸ್ ಮದುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್. ಆ್ಯಂಡ್ ಲಾಸ್ಟ್ ಟೈಮ್ ಮದುರೈಗೆ ಬಂದಿದ್ವಿ, ಬಟ್ ಅವಾಗ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ನನಗೆ ಫಸ್ಟ್ ಟೈಮ್ ನೋಡಿಲ್ಲ, ಬಿಕಾಸ್ ಈಗೆಲ್ಲ ದೇವಸ್ಥಾನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿನ್ನೆ ಬಂದು ತಿರುತಣಿಯಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ನಿನ್ನೆ ವಿಡಿಯೋದಲ್ಲೇ ನಾವು ಅದ್ರ ಬಗ್ಗೆ ಮಾತಾಡಿರ್ತೀವಿ. ಆಫ್ಟರ್ ದಟ್ ಆ್ಯಸ್ ವಿ ಟೋಲ್ಡ್, ಸಮ್ ಪರ್ಸ್ನಲ್ ಕೆಲಸ ಇದಿತ್ತು, ಅದು ಮುಗಿಸ್ಕೊಂಡು ನಾವು ಮತ್ತೆ ಇಲ್ಲಿಗೆ ಟ್ರಾವೆಲ್ ಬರೋ ರಶಲ್ಲಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದ್ರ ಮಧ್ಯೆ ಇನ್ನೊಂದು ಚಾನ್ಸ್ ಸಿಕ್ತು. ಸೊ ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡೋ ಥರ, ದರ್ಶನ ಮಾಡೋ ಥರ ಸಿಕ್ತು. ಅಲ್ಲಿಗೂ ಹೋಗಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಓಕೆ, ರೀಚ್ ಆಗೋದಕ್ಕೆ ಮದುರೈಗೆ. ಸೊ ನಾವು ಲೆಟ್ಸ್ ಗೆಟ್ ರೆಡಿ. ಸೊ ದಿಸ್ ಈಸ್ ಅವರ್ ಔಟ್ಫಿಟ್ ಫಾರ್ ದ ಡೇ. ಇಬ್ಬರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ, ಯೆಲ್ಲೋ ಕಲರ್. ಲೆಟ್ಸ್ ಹ್ಯಾವ್ ಎ ಸ್ಮಾಲ್ ರೂಮ್ ಟೂರ್. ನಾವು ಸ್ಟೇ ಆಗಿರೋಂಥ ರೂಮ್ ಇದು ಮನೀಸ್ ರೆಸಿಡೆನ್ಸಿ ಅಂತ. ಮದುರೈ ಬಸ್ ಸ್ಟಾಪ್ ಹಾಗೂ ರೈಲ್ವೆ ಸ್ಟೇಷನಿಂದ ನಿಯರೆಸ್ಟ್ ಇದೆ, ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ. ತುಂಬ ಚೆನ್ನಾಗಿದೆ ಹೋಟೆಲ್. ಓಕೆ, ನೋಡೋದಕ್ಕೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿದೆ. ಈ ಹೋಟೆಲ್ ಮದುರೈ ಮೀನಾಕ್ಷಿ ಟೆಂಪಲ್ಗೆ ತುಂಬ ಹತ್ತಿರವಾಗಿದೆ. ನೀವೇನಾದರೂ ಮದುರೈ ಮೀನಾಕ್ಷಿ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ನೀವು ಹೋಟೆಲ್ನ ಬುಕ್ ಮಾಡ್ಕೋಬೋದು. ಈ ಹೋಟೆಲ್ ಮುಂದೆನೇ ಒಂದು ರೆಸ್ಟೋರೆಂಟ್ ಇದೆ, ಶ್ರೀ ಸಬರೀಶ್ ಅಂತ. ಇಲ್ಲಿ ಟಿಫನ್ ಮಾಡಿಕೊಂಡು ಹೊಡ್ತಾ ಇದ್ದೀವಿ. ಟಿಫನ್ನು ಅಥವಾ ಊಟ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದು ಸೆಕೆಂಡ್ ಟೈಮ್ ನಾವು ವಿಸಿಟ್ ಮಾಡ್ತಿರೋದು. 1 hour later. Now we are entering our last ಆರುಪಡೆ ವೀಡು, ದಟ್ ಈಸ್ ಪಳಮುದಿರ್ಚೋಳೈ. ಸೊ ಇಲ್ಲಿ ಬಂದು 2 ದೇವಸ್ಥಾನ ಇದೆ. ಕೆಳಗಡೆ ಶ್ರೀನಿವಾಸನ ದೇವಸ್ಥಾನ, ಮೇಲೆ ಬಂದು ಸುಬ್ರಹ್ಮಣ್ಯನ ದೇವಸ್ಥಾನ. ಕೆಳಗಡೆ ಇರೋ ದೇವಸ್ಥಾನ ಬಂದು ಕಳ್ಳಲಗರ್ ಟೆಂಪಲ್ ಅಂತ ಹೇಳ್ತಾರೆ. ಮೇಲೆ ಬಂದು ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕು. ಇವಾಗ ನಾವು ಕೆಳಗಡೆಯಿಂದ ನಡ್ಕೊಂಡು ಕೂಡ ಹೋಗ್ಬೋದು, ಅವ್ರ ವೆಹಿಕಲ್ ಇದ್ದರೆ ವೆಹಿಕಲಲ್ಲಿ ಹೋಗ್ಬೋದು. ಆರುಪಡೆ ವೀಡಲ್ಲಿ ಕೊನೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ. ಓಕೆ, ಏನು ನೋಡ್ತಾ ಇದ್ದೀರಾ ನೀವು ರೋಡು. ಸೊ ಆನ್ ದ ವೇ. ಇದು ಬೆಟ್ಟ ಅರೌಂಡ್ 3.5 ಕಿಲೋಮೀಟರ್ ಇದೆ ಬೆಟ್ಟ ಹತ್ತೋದು ಕೆಳಗಡೆಯಿಂದ. ಸೊ ಈ ದೇವಸ್ಥಾನ ಓಕೆ ಪಳಮುದಿರ್ಚೋಳೈ ಅಂತ ಹೇಳ್ತಾರೆ. ಸೊ ಇದ್ರ ಮೀನಿಂಗ್ ಬಂದು ಪಳ ಅಂದರೆ ಹಣ್ಣು, ಮುದಿರ್ ಅಂದರೆ ಉದುರಿರೋ, ಸೊ ಹಣ್ಣು. ಇಲ್ಲಿ ಒಂದು ಕಥೆ ಇದೆ. ಓಕೆನಾ, ಮುರುಗನ್ ಅವರು ಅವರ ಬಾಲ್ಯದಲ್ಲಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಒಬ್ಬ ತಮಿಳ್ ಕವಿಯತ್ರಿ ಇರ್ತಾರೆ, ಅಂದರೆ ಪೊಯಿಟ್ರಿ ಇರ್ತಾರೆ. ಅವಳ ಹೆಸರು ಅವೈ ಇತ್ರಿ ಅಂತ. ಸೊ ಅವ್ರಿಗೆ ಅವರೇ ಒಂದು ದೊಡ್ಡ ಕವಿತ್ರಿ ಅನ್ನೋ ಒಂದು ಹಾಮ್ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡಿಸೋದಕ್ಕೆ, ಅದರ ಅರ್ಥ ಮಾಡಿಸೋದಕ್ಕೋಸ್ಕರ ಇಲ್ಲಿ ಮುರುಗನ್ ಅವರು ಒಬ್ಬ ಕುರಿ ಕಾಯೋ ವೇಷದಲ್ಲಿ ಬಂದು ಅವ್ವಯ್ಯರವ್ರು ಕೇಳ್ತಾರೆ, ನಿನಗೆ ಸುಟ್ಟ ಹಣ್ಣು ಬೇಕಾ ಅಥವಾ ತಣ್ಣಗಿರೋ ಹಣ್ಣು ಬೇಕಾ ಅಂತ. ಸೊ ಅವ್ವಯ್ಯರವರು ಮುರುಗನನ್ನ ಗೊತ್ತಿರಲ್ಲ ಅವ್ರಿಗೆ. ಸೊ ಅವ್ರು ಕೇಳ್ತಾರೆ, ಓಕೆ ನನಗೆ ಬಿಸಿ ಎಣ್ಣೆ ಬೇಕು ಅಂತ. ಆಗ ಅವರು ಮರ ಹಿಡಿದು ಅಳ್ಳಾಡಿಸಿದಾಗ ಹಣ್ಣುಗಳು ಬೀಳುತ್ತೆ. ಸೊ ಇವ್ರು ಹಣ್ಣುಗಳು ತೊಗೊಳಕ್ಕೆ ಹೋದಾಗ ಅದು ಮಣ್ಣಲ್ಲಿ ಬಿದ್ದಿರುತ್ತೆ. ಅವರು ನೋಡ್ಬಿಟ್ಟು ತೊಗೊಳಕ್ಕೆ ಹೋದಾಗ ಊದ್ತಾರೆ, ಅಂದರೆ ಸುಡ್ತಾ ಇರುತ್ತೆ, ಅದು ಬಿಸಿ ಇರುತ್ತೆ. ಸೊ ಅವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಮೀನ್ಸ್ ಓಕೆ, ಈ ಥರ ಏನೋ ಯಾರೋ ಬೇರೆ ಇದ್ದಾರೆ, ಇವರು ಯಾರು ಜ್ಞಾನಿ ಅಂತ ಗೊತ್ತಾಗುತ್ತೆ. ಅವಾಗ ಅವ್ರಿಗೆ ಅರಿವಾಗುತ್ತೆ. ಸೊ ಆ ಬಾಲವೇಷದಲ್ಲಿರೋರು ಮುರುಗನ್ ಅಂತ. ಸೊ ಇದು ಇಲ್ಲಿನ ಸ್ಟೋರಿ. ಇಲ್ಲಿ ಕಾಡಲ್ಲಿ ನಡೆದಿರೋ ಸ್ಟೋರಿ ಇದು. ಸೊ ಇದು ಫುಲ್ ಫಾರೆಸ್ಟ್ ಏರಿಯಾ.
ದೇವಸ್ಥಾನದಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರ ಈ ಥರ ಮರಗಳನ್ನೆಲ್ಲ ಕಟ್ಟಿದ್ದಾರೆ. ಇವಾಗ 6 ಪಡೆ ವೀಡಿಯೋನ ಒಂದೇ ಫ್ರೇಮಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಬಂದು ತಿರುಪರಕುಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತಿರುತ್ತನಿ. ಸೊ ನಾವು ಇವಾಗಿರೋ ಪ್ಲೇಸು ಪಳಮುದಿರ್ಚೋಲೈ. ಆ್ಯಂಡ್ ಯಾ, successfully we have completed our 6 ಪಡೆ ವೀಡು ಯಾತ್ರಾ. we are so happy. ಮೇಲೆ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಶ್ರೀನಿವಾಸನ ದೇವಸ್ಥಾನ ನೋಡೋಣ ಅಂತ. ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಅದು ಬಂದು ಕರುಪಸ್ವಾಮಿ ದೇವಸ್ಥಾನ ಅಂತ. ಇದು ಈ ಬಾಗಿಲು ಬಂದು ನೋಡ್ತಾ ಇದ್ದೀರಲ್ಲ, ಈ ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದು. ದೇವಸ್ಥಾನ ಹತ್ರ ಒಂದು ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ. ಕಾಣಿಸ್ತಾ ಇದೆಯಾ? ಅಷ್ಟಷ್ಟು ದೊಡ್ಡ ಮಚ್ಚುಗಳು. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಶ್ರೀನಿವಾಸನ ದೇವಸ್ಥಾನ ಮಂಟಪ. ಇದು ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವು ಹೋಗಿದ್ದ ಟೈಮಲ್ಲಿ. ಇಲ್ಲಿ ನೋಡ್ತಾ ಇರೋ ಒಂದೊಂದು ವಾಸ್ತುಶಿಲ್ಪಕಲೆ ಏನು ಶಿಲೆಗಳ ಕೆತ್ತನೆ ಮಾಡಿದ್ದಾರೆ, ಅದು ನೋಡ್ತಾ ಇದ್ದರೆ ನಿಮಗೆ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಸೊ ಇದನ್ನು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಇಷ್ಟು ಕ್ಲಿಯರಾಗಿ. ಕೆಲವೊಂದಿಷ್ಟು ಡ್ಯಾಮೇಜ್ ಆಗಿದೆ, ಮೇ ಬಿ ಯಾರೋ ಅಟ್ಯಾಕ್ ಮಾಡಿ ಏನೋ ಮಾಡಿ ಹೊಡೆದಾಕಿದ್ದಾರೆ. ಬಟ್ ಸ್ಟಿಲ್ ಅದನ್ನು ನೋಡ್ತಾ ಇದ್ದರೆ ಒಂಥರ ಏನೋ ನಿಮ್ಗೆ ಮನಸ್ಸಲ್ಲಿ ಒಂಥರ ಇದಾಗುತ್ತೆ. ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ನಾವೇನಿಲ್ಲಿ ಕರ್ನಾಟಕದಲ್ಲಿ ಹಳೆಬೀಡು, ಬೇಲೂರು, ಹಂಪಿ ಎಲ್ಲ ನೋಡ್ತೀವಲ್ಲ, ಅದೇ ಥರ ಇದೆ. ಬಟ್ ಈ ಮಂಟಪ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡೋದಕ್ಕೆ ಮಾತ್ರ. ನಾನು ನಿಮಗೆ ತುಂಬ ಕ್ಲೋಸಾಗಿ ತೋರಿಸ್ತೀನಿ ಕೆಲವೊಂದು ಕೆತ್ತನೆಗಳನ್ನು, ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ನೋಡಿ. ಈ ಸ್ಕಲ್ಪ್ಚರ್ ನೋಡಿ, ಆ ಸ್ಯಾರಿ ಪ್ಲೀಟ್ಸ್ ಕೂಡ ಅಷ್ಟು ಇಂಟ್ರಿಕೇಟಾಗಿ ಮಾಡಿದ್ದಾರೆ. ಪ್ರತಿಯೊಂದು ಶಿಲ್ಪೆನೂ ಅದ್ಭುತವಾಗಿ ಕೆತ್ತಿದ್ದಾರೆ. ಇಷ್ಟು ಚೆನ್ನಾಗಿರೋ ದೇವಸ್ಥಾನದಲ್ಲಿ ನಮಗೆ ದರ್ಶನ ಮಾಡೋ ಆಪರ್ಚುನಿಟಿ ಸಿಗಲಿಲ್ಲ. ಇಫ್ ಯು ಆರ್ ವಿಸಿಟಿಂಗ್ ಮಧುರೈ, ಪ್ಲೀಸ್ ಡೋಂಟ್ ಮಿಸ್ ಟು ಕಮ್ ಹಿಯರ್. ಇಟ್ ಹೋಲ್ಡ್ಸ್ ಆನ್ ಏನ್ಷಿಯಂಟ್ ವ್ಯಾಲ್ಯೂ. ಸೊ ಎಲ್ಲರೂ ಬಂದು ನೋಡಿ. ನಾವು ವಿ ಆರ್ ಹೆಡಿಂಗ್ ಬ್ಯಾಕ್. ಇವಾಗ ನಾವು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದ ಫೇಮಸ್ ಅಮ್ಮನ್ ಹೋಟೆಲ್ ವಿಚ್ ಇಸ್ ಓನ್ಡ್ ಬೈ ತಮಿಳ್ ಆ್ಯಕ್ಟರ್ ಸೂರಿ. ಇಲ್ಲಿನ ಸ್ಪೆಷಲ್ ಮೀಲ್ನ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು. A few moments later. ಹಲೋ ಗಾಯ್ಸ್, ಇವತ್ತು 6th ಸುಬ್ರಹ್ಮಣ್ಯನ ನಾವು ತುಂಬ ಚೆನ್ನಾಗಿ ನೋಡಿದ್ವಿ. ಅದು ಬಂದು ಪಳಮುದಿರ್ಚೋಲೈ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು ದರ್ಶನ. ಅಲ್ಲಿ ಬಂದು ಒಟ್ಟು 3 ದೇವಸ್ಥಾನ ನೋಡಿರ್ತೀರ ನೀವು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅದು ಮುಗಿಸ್ಕೊಂಡು ರೂಮಿಗೆ ಬಂದಾದಮೇಲೆ ಮಧುರೆಯಲ್ಲಿದ್ದೀವಿ. ಮೀನಾಕ್ಷಿ ಅವ್ರನ್ನ ನೋಡ್ದಿರ ಹೋಗೋಕ್ಕಾಗುತ್ತಾ ನಾವು ಹೇಳಿ? ಮೀನಾಕ್ಷಿ ಸುಂದರೇಶ್ವರರು, ಓಕೆನಾ? ಸೊ ಅವ್ರನ್ನ ನೋಡೋಕ್ಕೆ ಬಂದಿದ್ವಿ. ಆಲ್ಮೋಸ್ಟ್ 10 ಆಯ್ತು. ಇವಾಗ 7 o'clock ಸ್ಟಾರ್ಟ್ ಮಾಡಿದ್ದು, 10 ಆಯಿತು. 3 hours ಆಯಿತು ದರ್ಶನ ಮಾಡೋದಕ್ಕೆ. ವೀಕೆಂಡು ತುಂಬ ಜನ ಇದ್ದಾರೆ. ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ನಿಜ ತುಂಬ ಖುಷಿ ಆಯಿತು. ಅಂದರೆ ನಾವೇನು ಓದಿರ್ತೀವಲ್ಲ, ನಾವು ನಮ್ಮ ಹಿಂದೂ ವಾಸ್ತುಶಿಲ್ಪಕಲೆ, ನಮ್ಮ ಈ ಭಾರತದ ಬಗ್ಗೆ ಇನ್ನೂ ನೋಡಬೇಕು. ಬಟ್ ಟೈಮ್ ಇಲ್ಲ, ಒಳಗಡೆ ಅಷ್ಟೊಂದು ಅಲೋ ಮಾಡ್ತಿಲ್ಲ. ಕ್ಲೋಸಿಂಗ್ ಟೈಮು ಏನು ಒನ್ ಡೇ ಬೇಕಾಗುತ್ತೆ ನೀವು ಫುಲ್ ದೇವಸ್ಥಾನ ನೋಡಬೇಕು ಅಂದರೆ. ಆ ರೀತಿ ಇದೆ ಒಳಗಡೆ. ಇವಾಗ ಏನು ಹಿಂದೆ ನೋಡ್ತಾ ಇದ್ದೀರಾ, ಸೊ ಇದು ಗೋಪುರ, ಇದು ವೆಸ್ಟ್ ಗೋಪುರ.
ಸೊ ಎಲ್ಲ ಗೋಪುರಗಳು ರಿನೋವೇಷನ್ ನಡೀತಾ ಇದೆ, ಮೀನ್ಸ್ ಪೇಂಟಿಂಗನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮಗೆ ವಿಸಿಬಲ್ ಇಲ್ಲ, ಓಕೆನಾ, ಎಲ್ಲ ಮರಗಳೆಲ್ಲ ಕಟ್ಟಿದ್ದಾರೆ. ಆಲ್ಮೋಸ್ಟ್ 3-4 ಮಂತ್ಸಿಂದ ನಡೀತಾನೆ ಇದೆ ಎಲ್ಲ ಮಂಟಪಗಳು ಅಷ್ಟೇ, ಎಲ್ಲ ಗೋಪುರಗಳು ಸಾರಿ. ಆಮೇಲೆ ಇನ್ಸೈಡು ಒಳಗಡೆ ಏನೋ ರಿವರ್ಕ್ ನಡೀತಾ ಇದೆ, ಅದೇ ತುಂಬ ವಿಸಿಬಿಲಿಟಿ ಇಲ್ಲ. ಕೆಲವೊಂದಿಷ್ಟು 1000 ಕಂಬಗಳ ಮಂಟಪ ಇರ್ತಲ್ಲ, ಅದು ವಿಸಿಬಿಲಿಟಿ ಇಲ್ಲ ಸದ್ಯಕ್ಕೆ ಈಗ. ಆಮೇಲೆ ಅದರಲ್ಲಿ ಕೇಳಿದ್ದೆ, ನಾನು ನೋಡಿದ್ದೆ. ಸೊ ಓದಬೇಕಾದ್ರೆ ಕೆಲವೊಂದು ಕಂಬಗಳಲ್ಲಿ ಮ್ಯೂಸಿಕ್ ಬರುತ್ತೆ ಅಂತನೆಲ್ಲ ಹುಡುಕ್ದೆ, ಬಟ್ ಎಲ್ಲೂ ವಿಸಿಬಿಲಿಟಿ ಇಲ್ಲ. ನಮಗೆಲ್ಲ ಕ್ಲೋಸ್ ಮಾಡಿದ್ದಾರೆ ರಿನೋವೇಷನ್ ನಡೀತಾ ಇರೋದ್ರಿಂದ. ಬಟ್ ಟೆಂಪಲ್ ಮಾತ್ರ ಅದ್ಭುತ, ನೋಡುವಂಥ ಜಾಗ. ಇಟ್ ಕ್ಯಾರೀಸ್ ಸೋ ಮಚ್ ಆಫ್ ಹಿಸ್ಟ್ರಿ, ಹಾಂ, ಸೋ ಮಚ್ ಆಫ್ ವ್ಯಾಲ್ಯೂ. ಚೆನ್ನಾಗಿತ್ತು. ಬಟ್ ಆದರೆ ತುಂಬ ಹೊತ್ತು ನಿಂತ್ಕೊಂಡು ದರ್ಶನ ಮಾಡಿದ್ವಿ, ಅದು ಸ್ವಲ್ಪ ಕಾಲು ಅಷ್ಟೇ. ಸೊ ನಮ್ಮ ಈ ಆರುಪಡೆ ವೀಡು ದರ್ಶನ ಬಂದು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀವಿ. ಹಾಂ, ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಏನು ಮಾಡ್ತಾ ದಿಸ್ ಇದ್ದೀವಿ. ಇಸ್ ದ ಲಾಸ್ಟ್ ಡೇ. ಸೊ ನಮ್ಮ ಆರುಪಡೆ ವೀಡು ದೇವಸ್ಥಾನ ಬಂದು ಫುಲ್ಲು ನಾವು ಕಂಪ್ಲೀಟ್ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ. ಸೊ ಇವಾಗ ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮಗೆ ಸಪೋರ್ಟ್ ಮಾಡಿ, ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.